ಪ್ರೈಸ್ ಲಾರ್ಡ್. ಎಲ್ರಿಗೂ, ನಿಮ್ಮಲ್ಲಿ ಯಾರಿಗಾದರೂ ಜ್ಞಾನದ ಕೊರತೆ ಇದ್ದರೆ ನೀವು ನನ್ನಲ್ಲಿ ಸಂಶಯವಿಲ್ಲದೆ ಪ್ರಾರ್ಥಿಸಿರಿ, ಖಂಡಿತವಾಗಿಯೂ ನಿಮಗೆ ಜ್ಞಾನವನ್ನು ವಿವೇಚನೆಯನ್ನು ನಾನು ದಯಪಾಲಿಸುತ್ತೇನೆ ಎಂದು ಹೇಳಿದಂಥ ಅದೇ ತಂದೆಯಾದ ದೇವರ ಬಳಿಯಲ್ಲಿ ಜ್ಞಾನಕ್ಕಾಗಿ ನಾವು ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ನೀವು ಕೊಟ್ಟ ಜವಾಬ್ದಾರಿ ಸೇವೆ ಪ್ರಾಮಾಣಿಕವಾಗಿ ಮಾಡಿ ನಿಮಗೆ ಮೆಚ್ಚುಗೆಯಾಗಲು ಬೇಕಾದ ಜ್ಞಾನದಿಂದ ನನ್ನನ್ನು ತುಂಬಿಸಿರಿ. ಆಮೆನ್. ತಂದೆಯಾದ ದೇವರೇ, ನೀವು ಕೊಟ್ಟ ಈ ಕ್ರಿಸ್ತಿಯ ಜೀವನ ವಿಶ್ವಾಸದಿಂದ ಜೀವಿಸಲು ಜ್ಞಾನದಿಂದ ನನ್ನನ್ನು ತುಂಬಿಸಿರಿ. ಆಮೆನ್. ಕ್ರೈಸ್ತ ಕುಟುಂಬವಾಗಿ, ಸಾಕ್ಷಿ ಕುಟುಂಬವಾಗಿ ಜೀವಿಸಲು ಜ್ಞಾನ ನೀಡಿರಿ ಎಂದು ಪ್ರಾರ್ಥಿಸುತ್ತೇನೆ. ಆಮೆನ್. ತಂದೆಯಾದ ದೇವರೇ, ನೀವು ಕ್ರಯ ಕೊಟ್ಟು ದೇವಾಲಯವಾಗಿ ಪರಿವರ್ತಿಸಿದ, ದೇವರಾತ್ಮರಿಂದ ಪ್ರತಿಷ್ಠಾಪಿಸಿದ ಈ ದೇಹದ ಮುಖಾಂತರ ನಿಮಗೆ ಮಹಿಮೆಯಾಗುವ ಜೀವನವನ್ನು ಜೀವಿಸಲು ಜ್ಞಾನದಿಂದ ತುಂಬಿಸಿರಿ. ತಂದೆಯಾದ ದೇವರೇ, ನಿಮ್ಮ ಮುಂದೆ ದೀನತೆಯಿಂದ ಜೀವಿಸಲು ಬೇಕಾದ ಜ್ಞಾನದಿಂದ ತುಂಬಿರಿ. ಯೇಸುವೆ, ನಿಮ್ಮಂತೆ ದೀನ ಹೃದಯವುಳ್ಳವನಾಗಿ ನಿಮ್ಮ ಅನುರೂಪಿಯಾಗಿ ಜೀವಿಸಲು ಜ್ಞಾನದಿಂದ ತುಂಬಿಸಿರಿ. ತಂದೆಯಾದ ದೇವರೇ, ಈ ಕಷ್ಟದ ಪರಿಸ್ಥಿತಿಯಲ್ಲಿ ಇದನ್ನು ಸಹಿಸಿ ಈ ಕಷ್ಟ ಸಂಕಟಗಳ ಮುಖಾಂತರ ದೇವರೇ ನಿಮಗೆ ಮಹಿಮೆ ತರುವ ಜೀವನ ಜೀವಿಸಲು ಜ್ಞಾನವನ್ನು ನೀಡಿರಿ. ತಂದೆಯಾದ ದೇವರೇ, ನಿಮ್ಮ ದೃಷ್ಟಿಯಲ್ಲಿ ನೀತಿವಂತಳಾಗಿ ಯೋಬ, ಜೋಸೆಫ ನೀತಿವಂತರಾಗಿ ಕಂಡರೋ, ನನ್ನಲ್ಲೂ ನನ್ನ ಕುಟುಂಬ ಸದಸ್ಯರಲ್ಲೂ ನೀತಿವಂತರಾಗಿ ಜೀವಿಸಲು ಬೇಕಾದ ಜ್ಞಾನದಿಂದ ನಮ್ಮನ್ನು ತುಂಬಿಸಿರಿ. ತಂದೆಯಾದ ದೇವರೇ, ನಮ್ಮ ಪೂರ್ವಜರು ಯಾವ ರೀತಿಯಲ್ಲಿ ಭೌತಿಕ ಒಳಿತಿನ ಮುಖಾಂತರ ನಿಮ್ಮನ್ನು ಮಹಿಮೆ ಪಡಿಸುತ್ತಾ ಜೀವಿಸಿದರೋ ಅದೇ ರೀತಿಯಲ್ಲಿ ನನಗೆ ಕೊಟ್ಟ ಸಕಲ ಭೌತಿಕ ಆಶೀರ್ವಾದಗಳ ಮುಖಾಂತರ ನಿಮಗೆ ಮಹಿಮೆ ಪಡಿಸಲು ಬೇಕಾದ ಜ್ಞಾನದಿಂದ ನನ್ನ ಕುಟುಂಬವನ್ನು ತುಂಬಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ಆಮೆನ್. ಈ ಎಲ್ಲ ಪ್ರಾರ್ಥನೆಗಳನ್ನು ತಂದೆಯಾದ ದೇವರೇ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಪ್ರಾರ್ಥಿಸಿದ್ದನ್ನು ಬೇಡಿ ಹೊಂದಿಕೊಂಡಿದ್ದೇವೆ. ಆಮೆನ್.